ಸುರ್ಜೇವಾಲಾ ಅವರು 1-to-1 ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಶಾಸಕರ ಜೊತೆ. ಈ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ಗರಂ ಆಗಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಶಾಸಕರ ತರಹೇವಾರಿ ಸಲಹೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಸಿಟ್ಟಾಗಿದ್ದಾರೆ. ನುಂಗಲಾರದ ತುತ್ತಾದ ಸಿಎಂ ಅಧಿಕಾರ ಹಂಚಿಕೆ ವಿಚಾರ ಒಬ್ಬೊಬ್ಬ ಶಾಸಕರದ್ದು ಒಂದೊಂದು ರೀತಿ ವರಸೆ. ಸಿಎಂ ಸಿದ್ದರಾಮಯ್ಯನವರ ಪರ ಕೆಲ ಶಾಸಕರು ವಕಾಲತ್ತನ್ನು ವಹಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಪರ ಕೆಲ ಬೆಂಬಲಿಗರಿಂದ ನಾಯಕತ್ವ ಬದಲಾವಣೆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಶಾಸಕರ ಪರ ವಿರೋಧ ಹೇಳಿಕೆಯ ಬೆನ್ನಲ್ಲೇ ಕೈ ಶಾಸಕರಿಗೆ ಸುರ್ಜೇವಾಲಾ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಮಾಡುವಂತೆ ಶಾಸಕರಿಗೆ ಉಸ್ತುವಾರಿ ತಾಕೀತನ್ನ ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ ಅವರ ಸೂಚನೆ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕನಿಗೆ ನೋಟಿಸ್ ಜಾರಿ ಆಗುತ್ತಾ? ಡಿಕೆ ಶಿವಕುಮಾರ್ ಅವರು ಈಗಷ್ಟೇ ಹೇಳಿಕೆಯನ್ನ ಕೊಟ್ಟರು. ಇಕ್ಬಾಲ್ ಹೇಳಿಕೆ ಕೊಟ್ಟಂತಹ ಬೆನ್ನಲ್ಲೇ ನೋಟಿಸ್ ಜಾರಿ ಮಾಡ್ತೀನಿ ಎನ್ನುವಂತಹ ಮಾತನಾಡಿದ್ರು. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಇಕ್ಬಾಲ್ ಹುಸೇನ್. ಪರಮಾಪ್ತ ಶಾಸಕ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಜಾರಿ ಮಾಡ್ತೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಣದ ಶಾಸಕರಿಗೂ ಹೇಳಿಕೆ ನೀಡದಂತೆ ಸುರ್ಜೇವಾಲಾ ವಾರ್ನ್ ಮಾಡ್ತಾ ಇದ್ದಾರೆ. 1-to-1 ಶಾಸಕರ ಜೊತೆ ಸಭೆ ಮಾಡ್ತಾ ಇದ್ದಾರೆ, ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ. 20 ನಿಮಿಷಗಳ ಕಾಲಾವಕಾಶವನ್ನ ಕೂಡ ಕೊಡಲಾಗಿದೆ. ನಿನ್ನೆ ಕೂಡ 7 ಶಾಸಕರ ಜೊತೆ ಮಾತುಕತೆಯನ್ನ ಆಡಿದ್ರು. ಇವತ್ತು 20+1. ನಿನ್ನೆ BR ಪಾಟೀಲ್ ಅವರು ಹೋಗಿರಲಿಲ್ಲ, ಅವರನ್ನು ಕೂಡ ಸೇರಿದಂತೆ 21 ಜನರ ಜೊತೆ ಅಂದ್ರೆ 21 ಶಾಸಕರ ಜೊತೆ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಕೊಡ್ತಾ ಇರುವಂತಹ ಸಲಹೆಗಳು ಮತ್ತೆ ಸೂಚನೆಗಳನ್ನ ಕೇಳ್ತಾ ಇದೀಗ ಸುರ್ಜೇವಾಲಾ ಅವರು ಒಂದ್ ಕಡೆ ಗರಂ ಆಗಿದ್ದಾರೆ. ಮತ್ತೆ ಪಕ್ಷದ ಶಿಸ್ತನ್ನ ಫಾಲೋ ಮಾಡಬೇಕು ಅಂತ ಹೇಳಿ ಒಬ್ಬೊಬ್ಬರಿಗೂ ಕೂಡ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಬಡ ತಾಕೀತನ್ನ ಮಾಡ್ತಾ ಇದೆ. ಮುಂದಿನ 2.5 ವರ್ಷಗಳ ಕಾಲ ಏನು 50-50 ಸೂತ್ರವನ್ನ ನೀವು ಬಳಸಬೇಕು ಅಂತ ಇದ್ದೀರೋ ಅದು ಬೇಡ, ಕೈ ಬಿಡಿ, ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರಂತೆ ಸುರ್ಜೇವಾಲಾ ಅವರ ಮುಂದೆ. ಮತ್ತೊಂದು ಕಡೆ ಡಿಕೆಶಿ ಬಣ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಸ್ಥಾನವನ್ನ ಕಲ್ಪಿಸಿಕೊಡಿ, ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದಾರೆ ಅಂತ ಹೇಳಿ ಅವರ ಪರ ವಕಾಲತ್ತನ್ನ ವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇದೀಗ ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸಗಳಾಗ್ತಾ ಇದೆ. ಉಸ್ತುವಾರಿ ರಾಜ್ಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇರೋದು ಪಕ್ಷಕ್ಕೆ ಮುಜುಗರ ಮತ್ತೆ ಡ್ಯಾಮೇಜ್ ಕೊಡುವಂತಹ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ ನಾಯಕರು ಒಂದ್ ಕಡೆ ಗರಂ ಆಗಿದ್ದಾರೆ, ಸುರ್ಜೇವಾಲಾ ಅವರು ಕೂಡ ಗರಂ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಬಹಿರಂಗವಾಗಿ ಯಾರೂ ಕೂಡ ಹೇಳಿಕೆಯನ್ನ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಮೆಸೇಜ್ ಪಾಸ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ಕೂಡ.